ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಇವತ್ತು IPL ನ ಕೊನೆ ಲೀಗ್ ಮ್ಯಾಚಸ್ ಆಡ್ತಾ ಇರೋದು. ಈ ಮ್ಯಾಚ್ ಯಾರಿಗೆ ಇಂಪಾರ್ಟೆಂಟ್ ಮತ್ತೆ ಸ್ಟಾಟ್ಸ್ ಯಾವ ತರ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಸಣ್ಣ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮೊದಲನೇ ಮ್ಯಾಚ್ ಆಡ್ತಾ ಇರೋದು MI ವರ್ಸಸ್ RR, ಎರಡನೇ ಮ್ಯಾಚ್ ಆಡ್ತಾ ಇರೋದು KKR ವರ್ಸಸ್ DC. ನೋಡಿ, ಇದರಲ್ಲಿ ಮೊದಲನೇ ಮ್ಯಾಚ್ ಸಖತ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದು, RR ಗೆ ಸಖತ್ ಇಂಪಾರ್ಟೆಂಟ್ ಅಂತ. RR ಏನಾದ್ರು ಇವತ್ತು ಮ್ಯಾಚ್ ವಿನ್ ಆದ್ರೆ ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ. ಇದು ನೋಡಿ, ಮೊದಲನೇ ಮ್ಯಾಚ್ ಇದೆ ಅಲ್ವಾ, ಇದು ಎರಡನೇ ಮ್ಯಾಚ್ ಆಗಿರ್ಬೇಕಾಯ್ತು. ಇವಾಗ ನೋಡಿ, RR ಏನಾದ್ರು ವಿನ್ ಆಗ್ಬಿಟ್ರೆ ಇವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. ನೆಕ್ಸ್ಟ್ ಇದೆ ಅಲ್ವಾ ಎರಡನೇ ಮ್ಯಾಚ್, ಅದೊಂಥರ ಡೆಟ್ರಾಬರ್ ಮ್ಯಾಚ್ ಆಗ್ಬಿಡುತ್ತೆ. ಅದೇ ಏನಾದ್ರು RR ಸೆಕೆಂಡ್ ಮ್ಯಾಚ್ ಇದ್ದಾಗ ಮೊದಲನೇ ಮ್ಯಾಚ್ KKR ಆಡ್ತಾ ಇತ್ತಲ್ವಾ, KKR ವಿನ್ ಆಗಬೇಕು. KKR ವಿನ್ ಆಗ್ಬೇಕಾಯ್ತು, ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಾದ್ಮೇಲೆ RR ವಿನ್ ಆಗ್ಲೇಬೇಕಾಗಿತ್ತು, ಸಖತ್ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು ಎರಡೂನು. ಬಟ್ ಇವಾಗ RR ಮೊದಲನೇ ಮ್ಯಾಚ್ ಇರೋದ್ರಿಂದ RR ಏನಾದ್ರು ಮ್ಯಾಚ್ ಏನಾದ್ರೆ ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ, ಎರಡನೇ ಮ್ಯಾಚ್ ಡೆಟ್ರಾಬರ್ ಆಗ್ಬಿಡುತ್ತೆ. ಆದ್ರಿಂದ ನೋಡೋಣ, RR ಮ್ಯಾಚ್ ಸೋತ್ರೆ ಅಂತೂ ಸಖತ್ ಮಜಾ ಬರುತ್ತೆ ಅಂತ ಹೇಳ್ಬೋದು. RR ಏನಾದ್ರು ಮ್ಯಾಚ್ ಸೋತ್ರೆ PBKS ಕ್ವಾಲಿಫೈ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ KKR ಈಸಿ, ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತು ಯಾವ ತರ ಕ್ಲಾರಿಟಿ ಅನ್ನೋದಿದೆ, ಯಾವ ಟಾರ್ಗೆಟ್ ಅಲ್ಲಿ ಗೆಲ್ಬೇಕು, ಯಾವ ಮಾರ್ಜಿನ್ ಇಂದ ವಿನ್ ಆಗ್ಬೇಕು ಅಂತ KKR ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ರೆಡಿ ಇಟ್ಕೊಂಡಿರ್ತಾರೆ. ಆದ್ರಿಂದ ಒಂಥರ KKR ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಬಟ್ ಇವಾಗ ಸದ್ಯಕ್ಕೆ ಸ್ಲೇಟ್ ಎಡ್ಜ್ ಯಾರ ಕಡೆ ಇದೆ ಅಂದ್ರೆ PBKS ಕಡೆ ಇದೆ ಅಂತಾನೆ ಹೇಳ್ಬೋದು. ಬಟ್ RR ಏನಾದ್ರು ಮ್ಯಾಚ್ ವಿನ್ ಆದ್ರೆ ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ. ಇವತ್ತು RR ಸೋಲ್ ಅಂತಾನೆ ಕೇಳ್ಕೊಳ್ಳೋದು, ನನ್ಗೇನೋ RR ಏಟ್ ಅಲ್ಲ. ಬಟ್ ಆದ್ರೂ ಒಂಥರ ಲಾಸ್ಟ್ ಮ್ಯಾಚ್ ಒಂಥರ ಎಕ್ಸೈಟಿಂಗ್ ಆಗಿರ್ಬೇಕಲ್ವಾ, ಮ್ಯಾಚ್ ನೋಡಕ್ ಮಜಾ ಬರ್ಬೇಕಲ್ವಾ. ಆದ್ರಿಂದ RR ಸೋತಾಗ್ಲೇ ಎರಡನೇ ಮ್ಯಾಚ್ ಮಜಾ ಬರೋದು. ಇಲ್ಲ ಅಂದ್ರೆ ಏನಾದ್ರು RR ವಿನ್ ಆಗ್ಬಿಟ್ರೆ ಡೈರೆಕ್ಟ್ ಎರಡನೇ ಮ್ಯಾಚ್ ಲೆಟ್ರಾಬರ್ ಮ್ಯಾಚ್ ಆಗ್ಬಿಡುತ್ತೆ, ಡೈರೆಕ್ಟ್ ಇವರು RR ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. ಒಂದ್ ವೇಳೆ ನೋಡಿ RR ಮ್ಯಾಚ್ ಸೋತಾಗ ಅದಾದ್ಮೇಲೆ ನೋಡಿ PBKS KKR ಬೀಳುತ್ತೆ ಪೈಪೋಟಿ. KKR ಏನಾದ್ರು ವಿನ್ ಆಗ್ಬೇಕಾದ್ರೆ ಇವರು PBKS ಇದೆ ಅಲ್ವಾ, ಅವ್ರ ರನ್ ರೇಟ್ ನ ಬೀಟ್ ಮಾಡ್ಬೇಕು. ಅವಾಗ ಸಖತ್ ಕ್ಯಾಲ್ಕುಲೇಷನ್ಸ್ ಹಾಕಿ ಮ್ಯಾಚ್ ನ ವಿನ್ ಆಗ್ಬೇಕು. ನೋಡೋಣ ಮೊದಲನೇ ಮ್ಯಾಚ್ ಏನಾಗುತ್ತೆ ಅಂತ. ನೋಡಿ, ನಂಬರ್ 4 ಪೊಸಿಷನ್ ಗೆ 3 ಟೀಮ್ಸ್ ನಡುವೆ ಒಂಥರ ಕಿತ್ತಾಟ ಇರೋದು ಅಂತ ಹೇಳ್ಬೋದು. ಹೌದು, RR ಒಂಥರ ಸ್ಲೇಟ್ ಎಡ್ಜ್ ಇದೆ, ಅವ್ರೇನಾದ್ರು ಮ್ಯಾಚ್ ಆಗ್ಬಿಟ್ಟು ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ. ಅವ್ರು ಸೋತಾಗ ನೋಡಿ ಆಮೇಲೆ ಇರೋದು ಮಜಾ. ಏನಾದ್ರು ಸೋತ್ರೆ PBKS ಮತ್ತೆ KKR ನಡುವೆ ಇದೆ ಅಲ್ವಾ, ಅದು ಸಖತ್ ಮಜಾ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ತರ ಆಗುತ್ತಂತ. ಇವಾಗ ಮೊದಲನೇ ಮ್ಯಾಚ್ ನೋಡೋದಾದ್ರೆ MI ವರ್ಸಸ್ RR, ಈ ಎರಡು ಟೀಮ್ಸ್ ಈ ಸೀಸನ್ ಅಲ್ಲಿ ಎರಡನೇ ಬಾರಿ ಆಡ್ತಾ ಇರೋದು. ಮೊದಲನೇ ಬಾರಿ ಮುಖಾಮುಖಿ ಆಗಿದ್ದಾಗ ಇವರು RR ಅವರು ವಿನ್ ಆಗಿರೋ 27 ಮಾರ್ಜಿನ್ ಇಂದ. ಬಟ್ ಇವಾಗ ಒಂಥರ ರಿಟರ್ನ್ ಕೊಡೋ ಸಮಯ MI ಗೆ ಕೊಡ್ತಾರೆ ನೋಡೋಣ. ಬಟ್ ಇನ್ನೊಂದು MI ಹಿಸ್ಟ್ರಿ ಅಂತ ನೋಡಿದಾಗ ಕೊನೆ ಲೀಗ್ ಮ್ಯಾಚ್ ಆಡ್ತಾರಲ್ವಾ, ಅದನ್ನೊಂಥರ ವಿನ್ನಿಂಗ್ ಇಂದಾನೆ ಎಂಡ್ ಮಾಡೋದು. ಹೌದು, ಅವ್ರು ಪ್ಲೇಯರ್ಸ್ ಎಂಟ್ರಿ ಕೊಡ್ಲಿ, ಅವ್ರ ಮನೆಗೆ ಹೋಗ್ಲಿ, ಅದು ಸೆಕೆಂಡ್ರಿ. ಬಟ್ ಅವರು ಟೂರ್ನಮೆಂಟ್ ಯಾವ ತರ ಎಂಡ್ ಮಾಡ್ತಾರಲ್ಲ, ವಿನ್ನಿಂಗ್ ಇಂದಾನೆ ಎಂಡ್ ಮಾಡಿರೋದು. ಆದ್ರಿಂದ ಇವತ್ತು ನೋಡೋಣ ಏನಾದ್ರು ಎಂಡ್ ಮಾಡ್ತಾರಂತ. ಇವತ್ತು ಮ್ಯಾಚ್ ಬ್ಯಾಟ್ ಆಗ್ತಾ ಇರೋದು ವಾಂಖೇಡೆ ಸ್ಟೇಡಿಯಂ ಅಲ್ವಾ. ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಯಾವ ತರ ಬೇಗ ಆಗುತ್ತದೆ, ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಹೌದು, ಇಲ್ಲಿ ಬ್ಯಾಟಿಂಗ್ ಆಡಕ್ ಸಖತ್ ಈಸಿ ಆಗುತ್ತೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 1 to 6 ಅವರ್ಸ್ ಇನಿಷಿಯಲ್ ಅಲ್ಲಿ ಸಿಮ್ ಸ್ವಿಂಗ್ ಅನ್ನೋದು ಕಾಣುತ್ತೆ ಫಾಸ್ಟ್ ಬೌಲರ್ ಗೆ. ಅದಾದ್ಮೇಲೆ ಇಲ್ಲಿ ಬ್ಯಾಟ್ ಸ್ವಿಂಗ್ ಅಂತಾನೆ ಹೇಳ್ಬೋದು. ಇವತ್ತು MI ಕೊನೆ ಲೀಗ್ ಮ್ಯಾಚ್ ಅಲ್ವಾ, ಆದ್ರಿಂದ ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಒಂಥರ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೋಡೋಣ. ಕೊನೆ ಲೀಗ್ ಮ್ಯಾಚ್ ಹೆಂಗಿದ್ರು ಇನ್ನು ಅವ್ರ ಮನೆಗೆ ಹೋಗೋದೆ, ಅದರಿಂದ ಒಂಥರ ಯಗ್ಗ ಮಗ ಬೀಸೋಣ ಅಂತ ನೋಡ್ತಾ ಇರ್ತಾರೆ. ಒಳ್ಳೆ ಟಾರ್ಗೆಟ್ ನ ಕೊಡೋಣ ಅಂತ ನೋಡ್ತಾ ಇರ್ತಾರೆ. ಇಲ್ಲ ಏನಾದ್ರು ಇದ್ ಬಿದ್ದಾಗ ಒಳ್ಳೆ ಚೇಸ್ ಮಾಡೋಣ ಅಂತಾನೆ ನೋಡ್ತಾ ಇರ್ತಾರೆ. ಮೇನ್ ಇಲ್ಲಿ ಆಗೋದು ಯಾರು ಗೊತ್ತಾ MI ಗೆ? ಆ ಕಡೆ RR ಅಂತ ಬಂದಾಗ ವೈಭವ್ ಸೂರ್ಯವಂಶಿ ಯಾವ ರೀತಿ ಆಡಿದಾರೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಅವ್ರಿಗೆ ಏನಾದ್ರು ಪವರ್ ಪ್ಲೇ ಒಳಗಡೆ ಔಟ್ ಮಾಡಿಲ್ಲ ಅಂದ್ರೆ ಬರೀ 6-4 ಎಲ್ಲ ಡೀಲ್ ಮಾಡೋದು. ಆದ್ರಿಂದ ಅವ್ರನ್ನ ಏನಾದ್ರು ಪವರ್ ಪ್ಲೇ ಒಳಗಡೆ ಔಟ್ ಮಾಡಿಲ್ಲ ಅಂದ್ರೆ ಅವ್ರ ಪವರ್ ಪ್ಲೇ ಒಳಗಡೆ 50 ರನ್ಸ್ ಸ್ಕೋರ್ ಮಾಡಕ್ ತಾಕತ್ತಿದೆ ಅವ್ರಿಗೆ. ಅದೇ ಏನಾದ್ರು 10 overs ತನಕ ಏನಾದ್ರು ಬಿಟ್ಬಿಟ್ರೆ 100 ರನ್ಸ್ ಕೂಡ ಸ್ಕೋರ್ ಮಾಡಕ್ ತಾಕತ್ತಿದೆ ವೈಭವ್ ಸೂರ್ಯವಂಶಿಗೆ. ಆದ್ರಿಂದ ಒಂಥರ MI ಬೌಲರ್ಸ್ ಚಾಲೆಂಜ್ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಪ್ಲಾನ್ ಅಲ್ಲಿ ಬರ್ತಾರ ಅಂತ ನೋಡೋಣ. MI ನೋಡಿ ಬೇಗ ತಗೊಳ್ಳೇಬೇಕು ವೈಭವ್ ಸೂರ್ಯವಂಶಿ. ಹೌದು, ಬೇರೆಯವರು ಆಡ್ತಾ ಇರ್ಬೋದು. ಯಶಸ್ವಿ ಜೈಸ್ವಾಲ್ ಕಡೆಯಿಂದ ರನ್ಸ್ ಬಂದಿದೆ, ಧ್ರುವ್ ಜುರೇಲ್ ಕಡೆಯಿಂದ ಬಂದಿದೆ, ರಿಯಾನ್ ಪರಾಗ್ ಕಡೆಯಿಂದ ಬಂದಿದೆ. ಬಟ್ ಅವರೆಲ್ಲ ಅಷ್ಟೊಂದು ಥ್ರೆಟ್ ಆಗಲ್ಲ. ಇವ್ರು ಆಡೋಷ್ಟು ಅಗ್ರೆಸಿವ್ ಆಗಿ ಅವರೆಲ್ಲ ಆಡಲ್ಲ. ಮೇನ್ ಅಗ್ರೆಸಿವ್ ಆಗಿ ಆಡೋದು ಇವ್ರೆ. ಆದ್ರೆ ಇವ್ರು ಪವರ್ ಪ್ಲೇ ಒಳಗಡೆ ಎಷ್ಟು ಬೇಗ ಔಟ್ ಮಾಡಿದ್ರೆ ಅಷ್ಟು ಒಳ್ಳೇದು ಮುಂಬೈಗೆ. ಇಲ್ಲಾಂದ್ರೆ ಮ್ಯಾಚ್ ನೇ ಬಿಡ್ಬೇಕಾಗುತ್ತೆ. ಆದ್ರಿಂದ ಇವತ್ತು MI ಬೌಲರ್ಸ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಇವರೊಂದು ಸ್ಟಾಟ್ಸ್ ಅಂತ ನೋಡಿದಾಗ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚ್ ಬಂದು 32 ಮ್ಯಾಚಸ್ ಅಲ್ಲಿ MI 16 ಮ್ಯಾಚಸ್ ವಿನ್ ಆದ್ರೆ RR 15 ಮ್ಯಾಚಸ್ ವಿನ್ ಆಗಿರೋದು. ನೋಡಿ ಒಂಥರ ಈಕ್ವಲ್ ಫೈಟ್ ಇದೆ ಅಂತಾನೆ ಹೇಳ್ಬೋದು. ಹೌದು, ಯಾರು ಡಾಮಿನೇಷನ್ ಮಾಡಿಲ್ಲ, ಒಂದ್ ಮ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಆದ್ರಿಂದ ಒಂಥರ ಈಕ್ವಲ್ ಇರುತ್ತೆ ಅಂತ ಹೇಳ್ಬೋದು. ಇವತ್ತು ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡೂ ಕಡೆ ಅಷ್ಟೇ. ನೋಡಿ MI ಕಡೆನೂ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಸಖತ್ತಾಗಿದೆ, ಇವ್ರು RR ಕಡೆನೂ ಅಷ್ಟೇ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಜಾಸ್ತಿ ಇದೆ. ಬಟ್ ಇವ್ರ ಕಡೆ ಹೈಲಿ ಡಿಪೆಂಡೆಂಟ್ ಅನ್ನೋ ವೈಭವ್ ಸೂರ್ಯವಂಶಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದು RR. ಇವತ್ತು ನೋಡಿ RR ಏನಾದ್ರು ಮ್ಯಾಚ್ ವಿನ್ ಆಗ್ಬೇಕಾದ್ರೆ ವೈಭವ್ ಸೂರ್ಯವಂಶಿ ಆಡ್ಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ RR ವಿನ್ ಆಗಕ್ಕೆ. MI ಏನಾದ್ರು ವಿನ್ ಆಗ್ಬೇಕಾದ್ರೆ MI ಕಡೆ ಪ್ರತಿಯೊಬ್ರು ಆಡ್ಬೇಕು. ರೋಹಿತ್ ಶರ್ಮಾ ಆಡ್ಬೇಕು, ಹಾರ್ದಿಕ್ ಪಾಂಡ್ಯ ಆಡ್ಬೇಕು, ತಿಲಕ್ ವರ್ಮಾ ಇವರೆಲ್ಲ ಆಡಿದ್ರೆ MI ವಿನ್ ಆಗುವಂತ ಚಾನ್ಸ್. ಬಟ್ RR ಅಂತ ಬಂದಾಗ ಹೈಲಿ ಡಿಪೆಂಡೆಂಟ್ ಅನ್ನೋ ವೈಭವ್ ಸೂರ್ಯವಂಶಿ. ಅವ್ರು ಆಡಿದ್ರೇನೆ ಮ್ಯಾಚ್ ವಿನ್ ಹಾಕೋದು RR ಕೈಲಿ, ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ. ಮೊದಲನೇ ಮ್ಯಾಚ್ 3 ಗಂಟೆ ಸ್ಟಾರ್ಟ್ ಅಲ್ವಾ, ಅದಕ್ಕೊಂಥರ ಸ್ಟಾರ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದು, 3 ಗಂಟೆ ಮ್ಯಾಚ್ ಆದ್ರೂ ಇಲ್ಲಿ ಟಾಸ್ ಇಂಪಾರ್ಟೆಂಟ್. ಯಾಕಂದ್ರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಇಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಎಲ್ಲ ವಿನ್ ಆಗಿರೋದೆಲ್ಲ ಚೇಸಿಂಗ್ ಮಾಡ್ತಾರೆ. ಆದ್ರಿಂದ ಇವತ್ತು ಯಾರು ಟಾಸ್ ವಿನ್ ಆಗ್ತಾರೆ ಅವ್ರು ಚೇಸಿಂಗ್ ತಗೋತಾರೆ. ಈ ಎರಡು ಟೀಮ್ಸ್ ಕಂಪೇರ್ ಮಾಡಿದಾಗ RR ಅಂತ ಬಂದಾಗ RR ಕಡೆ ಹೈಲಿ ಡಿಪೆಂಡೆಂಟ್ ಆನ್ ವೈಭವ್ ಸೂರ್ಯವಂಶಿ. ಅವ್ರೇನಾದ್ರು ಇವತ್ತು ಪರ್ಫಾರ್ಮೆನ್ಸ್ ಕೂಡ ಅವ್ರ ಮ್ಯಾಚ್ ವಿನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅವ್ರೇನಾದ್ರು ಬೇಗ ಔಟ್ ಆಗ್ಬಿಟ್ರೆ RR ಕೈಲಿ ಕಷ್ಟ ಇದೆ.
ಬಟ್ MI ಅಂತ ಬಂದಾಗ MI ಕಡೆ ನೋಡಿ ಲೋಯರ್ ಆರ್ಡರ್ ಪರವಾಗಿಲ್ಲ, ಮಿಡ್ ಆರ್ಡರ್ ಪರವಾಗಿಲ್ಲ, ಟಾಪ್ ಆರ್ಡರ್ ಪರವಾಗಿಲ್ಲ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇದಾರೆ. ಬಟ್ ಅವ್ರ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಈ ಮ್ಯಾಚ್ ರುಚಿ ಹೇಳ್ತಾರಂತ ಅನಿಸ್ತಾ ಇದೆ. ಆದ್ರಿಂದ ನಂಗೆ ಅನಿಸ್ದಂಗೆ ಇವತ್ತು MI ವಿನ್ ಆಗ್ಬೋದು ಅನಿಸ್ತಾ ಇದೆ. ಮೊದಲನೇ ಮ್ಯಾಚ್ RR ವಿನ್ ಆಗೋದು ಬೇಡ, MI ವಿನ್ ಆಗ್ಲಿ. ಯಾಕಂದ್ರೆ ಎರಡನೇ ಮ್ಯಾಚ್ ಮಜಾ ಬರ್ಬೇಕಲ್ವಾ. ಆದ್ರಿಂದ ಎರಡನೇ ಮ್ಯಾಚ್ ಆಡ್ತಾ ಇರೋದು KKR ವರ್ಸಸ್ DC. ಇದು ಇಲ್ಲಿಗಲ್ ಎರಡನೇ ಮ್ಯಾಚ್ ಆಡ್ತಾ ಇರೋದು. ಮೊದಲನೇ ಮ್ಯಾಚ್ ಆಡಿದಾಗ KKR ಅವರು ವಿನ್ ಆಗಿದ್ರು, DC ಅವರು ಮ್ಯಾಚ್ ಸೋತಿದ್ರು. ಇವತ್ತು ನೋಡೋಣ DC ಗೆ ಒಂಥರ ರಿಟರ್ನ್ ಕೊಡೋ ಸಮಯ ಕೊಡ್ತಾರೋ ಇಲ್ವಾ ಅಂತ, ಇಲ್ಲ ಪುಸ್ಟ್ ಮ್ಯಾಚ್ ತರನೇ ಇವತ್ತು KKR ಕಡೆಯಿಂದ ಡಾಮಿನೇಟ್ ಅನ್ನೋದು ಇವ್ರು ಮಾಡಿಸ್ಕೊಳ್ತಾರೆ ಅಂತ ನೋಡೋಣ. KKR ನೋಡಿ ಇವತ್ತು ಸಖತ್ ಇಂಪಾರ್ಟೆಂಟ್. ಇವ್ರಿಗೆ ಸಖತ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತಂದ್ರೆ ಮೊದಲನೇ ಮ್ಯಾಚ್ ಆಡ್ತಾ ಇದ್ರಲ್ವ RR ಸೋತಾಗ್ಲೇ ಒಂದ್ ಚಾನ್ಸ್ KKR ಗೆ. ಅಲ್ಲಿ ಏನಾದ್ರು ಡೈರೆಕ್ಟ್ ಆಗಿ RR ಏನಾದ್ರು ವಿನ್ ಆಗ್ಬಿಟ್ರೆ ಡೈರೆಕ್ಟ್ ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. ಆದ್ರಿಂದ ಅಲ್ಲ RR ಸೋತಾಗ್ಲೇ ಇವ್ರಿಗೆ ಒಂದ್ ಚಾನ್ಸ್. ಆದ್ರಿಂದ ಇವ್ರು KKR ಏನ್ ಅನ್ಕೊಳ್ತಾ ಇರ್ತಾರೆ ಅಂದ್ರೆ RR ಮ್ಯಾಚ್ ನ ಸೋಲಿ ಅಂತ. ಇವ್ರಿಗೆ ನೋಡಿ RR ಸೋಲ್ತಾ ಇದ್ದಂಗೆ ಇವ್ರಿಗೆ ಒಂದು ಕ್ಲಾರಿಟಿ ಅನ್ನೋದಿದೆ. ಇವಾಗ ಏನಾದ್ರು ಟಾರ್ಗೆಟ್ ಕೊಟ್ಟರೆ ಎಷ್ಟು ಒಳಗಡೆ ಚೇಂಜ್ ಮಾಡ್ಬೇಕು, ಅದೇನಾದ್ರು ಇವ್ರು ಟಾರ್ಗೆಟ್ ಕೊಟ್ಟಾಗ ಎಷ್ಟು ಒಳಗಡೆ ಡಿಫೆಂಡ್ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಅನ್ನೋದಿದೆ. ನೋಡಿ ಯಾವ ತರ ಇದೆ ಅಂದ್ರೆ ಇವ್ರಿಗೆ ಪ್ಲೇಯರ್ಸ್ ಸಿನಾರಿಯೋ. ಫಸ್ಟ್ ಅಲ್ಲಿ RR ಮ್ಯಾಚ್ ನ ಸೋಲ್ಬೇಕು. ಅದಾದ್ಮೇಲೆ ಇವ್ರೇನಾದ್ರು KKR 200 ರನ್ಸ್ ಸ್ಕೋರ್ ಮಾಡಿದ್ರೆ 77 ರನ್ಸ್ ಮಾರ್ಜಿನ್ ಇಂದ ವಿನ್ ಆಗ್ಬೇಕು. ಅದೇನಾದ್ರು ಚೇಂಜಿಂಗ್ ಮಾಡ್ತಾ ಇದ್ದಾಗ 180 ರನ್ಸ್ ಏನಾದ್ರು ಅವ್ರೇನಾದ್ರು ಟಾರ್ಗೆಟ್ ಕೊಟ್ಟಿದ್ದಾಗ ಇವರು 12 to 12.4 ಓವರ್ಸ್ ಒಳಗಡೆ ಚೇಂಜ್ ಮಾಡ್ಬೇಕು. ಸಖತ್ ಕಷ್ಟ ಇದೆ. ಬಟ್ ಆದ್ರೂ ಏನೋ ಆಗಲ್ಲ ಅಂತಲ್ಲ, ಬಟ್ ಇದು ಮಾಡ್ಬೋದು. ಬಟ್ ನೋಡಿ ಈ ತರ ಏನಾದ್ರು ಮಾರ್ಜಿನ್ ಇಂದ ವಿಕ್ಟರಿ ಪಡಿಬೇಕಾದ್ರೆ ಇವ್ರಿಗೆ ಮೇನ್ KKR ಕಡೆ ಪಿನ್ನೆಲ್ಲ ಆಡ್ಬೇಕು. ಪಿನ್ನಲ್ಲಿ ಯಾವ ತರ ಆಡ್ತಾರಂತ ನಿಮ್ಗೆಲ್ಲ ಗೊತ್ತು. ಅಗ್ರೆಸಿವ್ ಆಗಿ ಆಡ್ತಾರೆ. ಏನಾದ್ರು ಅವ್ರೇನಾದ್ರು ಟಾರ್ಗೆಟ್ ಕೊಟ್ಟಿದ್ದಾಗ 12 ಓವರ್ಸ್ ಒಳಗಡೆ ಚೇಂಜ್ ಮಾಡ್ಬೇಕಾದಾಗ ಮೇನ್ ಯಾರು ಇಂಪಾರ್ಟೆಂಟ್ ಆಗೋದ್ರೆ KKR ಕಡೆ ಪಿನ್ಯಾಲನ್ ಏನಾದ್ರು ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಅವರು KKR ವಿನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೌದು, ಟಾರ್ಗೆಟ್ 12 ಓವರ್ಸ್ ಗೆಲ್ಲ ಚೇಂಜ್ ಮಾಡ್ಬೇಕಾದ್ರೆ ಕಷ್ಟನೇ. ಬಟ್ ಪಿನ್ಯಾಲನ್ ಆಡೋ ರೀತಿ ಏನಾದ್ರು ಆಡಿದ್ರೆ ಅವರು ಸಕದಾಗ ಈಸಿಯಾಗಿ ಚೇಂಜ್ ಮಾಡ್ಬೋದು. ಆದ್ರಿಂದ ಒಂಥರ ಇವತ್ತು ಮೇನ್ ಪಿನ್ಯಾಲನ್ ಮೇಲೆ ಡಿಪೆಂಡೆಂಟ್ ಆಗಿದೆ KKR ಟೀಮು. ನೋಡೋಣ KKR ಮೇನ್ ಸ್ಟ್ರೆಂತ್ ಇರೋದು ಬೌಲಿಂಗ್ ಅಲ್ಲಿ ನೋಡೋಣ ಸಕದಾಗ ಮಾಡ್ತಾರೆ ಅಂತ ಹೇಳ್ಬೋದು. ಹೌದಾ, ಸುನಿಲ್ ನಾರಾಯಣ್, ಅಂಕುಲ್ ರಾಯ್ ಪ್ರತಿಯೊಬ್ಬರು KKR ಕಡೆ ಚೆನ್ನಾಗಿನೇ ಮಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ರ ಮ್ಯಾಚಸ್ ವಿನ್ ಇರೋದಲ್ಲ ಅವ್ರ ಬೌಲಿಂಗ್ ಇಂದಾನೆ ಅಂತ ಹೇಳ್ಬೋದು. ಮತ್ತೆ ಇವ್ರು DC ಕಡೆ ಅವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಸ್ವಲ್ಪ ಬೌಲಿಂಗ್ ಏನೋ ಅಷ್ಟೊಂದು ವರ್ಷಾಗಿನೇ ಇದೆ ಅಂತ ಹೇಳ್ಬೋದು DCದು. ಬಟ್ ಬ್ಯಾಟಿಂಗ್ ಅಲ್ಲೂ KL ರಾಹುಲ್ ಒಬ್ಬರೇ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಿಲ್ಲ. ಅವ್ರನ್ನ ಬಿಟ್ಟು ಬೇರೆ ಒಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಿಲ್ಲ. ಬಟ್ ಇವತ್ತು ಒಂಥರ ಮೋಸ್ಟ್ ಫೇವರೇಟ್ಸ್ ಯಾರಿರುತ್ತೆ ಅಂದ್ರೆ KKR ಅಂತಾನೆ ಹೇಳ್ಬೋದು. ಹೌದು, ಏನೋ DC ಅಷ್ಟೊಂದು ಜನ ಕಡೆಗಣನೆ ಮಾಡಂಗಿಲ್ಲ. ಬಟ್ KKR ಕಡೆ ಪಿನ್ಯಾಲನ್ ಆಡ್ಲೇಬೇಕು ಇವತ್ತು. ಈ ತರ ವಿನ್ ಆಗ್ಬೇಕಾದಾಗ KKR ಕಡೆ ಅಗ್ರೆಸಿವ್ ಆಗಿ ಆಡಿದ್ರೆ ಪಿನ್ಯಾಲನ್ ಅವ್ರು ಬಿಟ್ಟು ಇನ್ ಯಾರ ಕಡೆಯಿಂದ ಅಷ್ಟೊಂದು ಆಡಕ್ಕಾಗಲ್ಲ. ಅದರಿಂದ ಎಲ್ಲ ಡಿಪೆಂಡೆಂಟ್ ಯಾರ ಮೇಲೆ ಇದೆ ಅಂದ್ರೆ ಪಿನ್ಯಾಲನ್ ಮೇಲೆ ಇದೆ. ಮತ್ತೆ ಇವ್ರು ಸ್ಟಾಟ್ಸ್ ಅಂತ ಬಂದಾಗ ಇದುವರೆಗೂ ಆಡಿರೋದು 35 ಮ್ಯಾಚಸ್ ಅಲ್ಲಿ 19 ಮ್ಯಾಚಸ್ KKR ವಿನ್ ಆದ್ರೆ 15 ಮ್ಯಾಚಸ್ DC ವಿನ್ ಆಗಿರೋದು. ಇಲ್ಲಿ ನೋಡಿ KKR ಸ್ವಲ್ಪ ಸ್ಲೇಟ್ ಎಡ್ಜ್ ಇದೆ ಅಂತ ಹೇಳ್ಬೋದು. ಹೌದು, ಇವ್ರು ಸ್ವಲ್ಪ ಮುನ್ನಡೆ ಇದ್ದಾರೆ. ಬಟ್ ಆದ್ರೂ DC ನ ಕಡೆಗಣನೆ ಮಾಡಂಗಿಲ್ಲ. ಯಾವ್ದು ಟೈಮಲ್ಲಿ ಆದ್ರೂ ಅವ್ರಿಗೂ ಹೊಡೆಯೋದು ತಾಕತ್ತಿದೆ. ಅದರಿಂದ ಇವತ್ತು ನೋಡೋಣ ಸಖತ್ ಮಜಾ ಇರುತ್ತೆ ಅಂತಾನೆ ಹೇಳ್ಬೋದು ಮ್ಯಾಚ್. ಮತ್ತೆ ಇವತ್ತು ಮ್ಯಾಚ್ ಆಡ್ತಾ ಇರೋದ್ರಲ್ಲಿ ಈಡನ್ ಗಾರ್ಡನ್ ಅಲ್ಲಿ ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು. ಬಟ್ ಬರ್ತಾ ಇಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ ಕೂಡ ಎಫೆಕ್ಟಿವ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಆದ್ರಿಂದ KKR ಕಡೆ ಇವತ್ತು ಒಂಥರ ಸ್ಪಿನ್ನರ್ಸ್ ಎಫೆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. DC ಗೆ ಅಷ್ಟೊಂದು ಈಸಿ ಇರಲ್ಲ KKR ಬೌಲಿಂಗ್ ವಿರುದ್ಧ ಆಡೋಕೆ. ಇವ್ರದೇ ಬೌಲಿಂಗ್ ಸ್ಟ್ರೆಂತ್ ಇರೋದು KKR ಜಾಸ್ತಿ. ಆದ್ರಿಂದ ಒಂಥರ DC ಬ್ಯಾಟರ್ಸ್ ಗೆ ಚಾಲೆಂಜ್ ಅಂತಾನೆ ಹೇಳ್ಬೋದು ಇವತ್ತು. ಹಂಗೆ ಇವರಿಬ್ರು ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ ಮ್ಯಾಚಸ್ ಆಡಿರೋದು 8 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ KKR ವಿನ್ ಆದ್ರೆ 2 ಮ್ಯಾಚ್ ಅಷ್ಟೇ DC ವಿನ್ ಆಗಿರೋದು. ಹೇಳಿದ್ನಲ್ವಾ, ಆದ್ರೆ ಸಖತ್ ಕಷ್ಟ ಇರುತ್ತೆ DCಗೂ ಈ ಗ್ರೌಂಡ್ ಅಲ್ಲಿ ಆಡ್ಬೇಕಾದಾಗ. ಇವ್ರದ್ ಮೇನ್ ಇರೋದೆಲ್ಲ ಸ್ಪಿನ್ನರ್ಸ್, ಒಳ್ಳೊಳ್ಳೆ ಸ್ಪಿನ್ನರ್ಸ್ ಇದಾರೆ. ಇವ್ರ ಒಂಥರ DC ಬ್ಯಾಟರ್ಸ್ ನ ತಿಂದಾಗ್ಬಿಡ್ತಾರ ಅಂತ ಹೇಳ್ಬೋದು. ಇವತ್ತೇನಾದ್ರು KKR ವಿನ್ ಆಗ್ಬೇಕಾದ್ರೆ ಇವ್ರ ಕಡೆ ಸ್ಪಿನ್ನರ್ಸ್ ಪ್ಲೇಗ್ ಬರ್ಬೇಕಂತಾನೆ ಹೇಳ್ಬೇಕು. ಹೌದೇನಾದ್ರು ಅವ್ರೇನಾದ್ರು ಪುಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಇವರು ಬೌಲಿಂಗ್ ಮಾಡ್ತಾ ಇದ್ದಾಗ ಮೇನ್ ಅವ್ರನ್ನ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು. ಆವಾಗ ಚೇಂಜ್ ಮಾಡಕ್ ಈಸಿ ಆಗುತ್ತಲ್ವಾ. ಆದ್ರಿಂದ KKR ಬಳಸೋ ಸಹ ಪ್ಲೇಗ್ ಬರ್ಬೇಕು. ನೋಡೋಣ, ಇವತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 7:30 ಮ್ಯಾಚ್ ಆಡ್ತಾ ಇರೋದು, ಅದರಿಂದ ಸ್ವಲ್ಪ ಟಾಸ್ ಇಂಪಾರ್ಟೆಂಟ್. ಬಟ್ ನೋಡಿ, ಈ ತರ ಏನಾದ್ರು ಮಾರ್ಜಿನ್ ವಿಕ್ಟರಿ ಎಲ್ಲ ಬೇಕಾಗಿದ್ದಾಗ ಇವ್ರು KKR ಅವ್ರು ಚೇಂಜಿಂಗ್ ತಗೊಳ್ಳೋದೇ ಬೆಸ್ಟ್. KKR ಅಂತಲ್ಲ, ಇವಾಗ DC ಜನ ಟಾಸ್ ಮಾಡಿದ್ರೆ ಅವರು ನನ್ನ ಸಂಖ್ಯೆ ಚೇಂಜಿಂಗ್ ತಗೊಳಕ್ಕೆ ನೋಡ್ತಾ ಇರ್ತಾರೆ. ಅದರಿಂದ ನೋಡೋಣ KKR ಗೆ ಒಂಥರ ಚೇಂಜಿಂಗ್ ಬರ್ಲಿ, ಅವಾಗ ಸಖತ್ ಮಜಾ ಇರುತ್ತೆ. ಒಂಥರ ಟಾರ್ಗೆಟ್ ನ ಚೇಂಜ್ ಮಾಡಕ್ಕೂ ಒಂಥರ ನೋಡಕ್ಕೂ ಮಜಾ ಮ್ಯಾಚ್ ಬರುತ್ತೆ. ಅದರಿಂದ ಇದೆಲ್ಲ ಆಗೋದು ಯಾವಾಗ RR ಸೋತ್ರೆ. ಅದಕ್ಕೆ ನಾವೆಲ್ಲ RR ಸೋಲಿ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ RR ಸೋತಾಗ ಇವ್ರಿಗೆ ಚಾನ್ಸ್ ಇರೋದು. ಏನಾದ್ರೂ RR ವಿನ್ ಆಗ್ಬಿಟ್ರೆ ಅವ್ರು ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಿದ್ದು, ಒಂಥರ ಡೆಟಾಬರ್ ಮ್ಯಾಚ್ ಆಗ್ಬಿಡ್ತೀವಿ. ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಅವ್ರಿಗೆ, ಆಡಕ್ ಇಂಟ್ರೆಸ್ಟ್ ಬರಲ್ಲ. ಈ ತರ ಏನಾದ್ರು ಟಾರ್ಗೆಟ್ ಇದ್ದಾಗ, ಈ ತರ ಇದ್ದಾಗ ನೋಡ್ಕೊಂಡು ಆಡ್ತಾರೆ. ಒಂಥರ ಗೆಲ್ಲೇಬೇಕು ಅನ್ನೋ ಪೊಸಿಷನ್ ಇದ್ದಾಗ ಸಖದಾಗ ಆಡ್ತಾರೆ. ಬಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಗೆದ್ರು ಒಂದೇ ಸೋತ್ರು ಒಂದೇ ಅನ್ನೋ ಟೈಮಲ್ಲಿ ಒಂಥರ ಲೇಜಿನೆಸ್ ಅನ್ನೋದು ಬಂದ್ಬಿಡುತ್ತೆ. ಆದ್ರಿಂದ RR ಸೋಲಿ, ಆಮೇಲೆ KKR ಮ್ಯಾಚ್ ಸಖದಾಗ ಆಗ್ಲಿ. ಈ ಎರಡನೇ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರ ಅಂದ್ರೆ ನನ್ಗೆ ಅನ್ಸ್ದಾಗೆ KKR ಅಂತ ಅನಿಸ್ತಾ ಇದೆ. ಏನಕ್ಕಂದ್ರೆ ಇವ್ರದ್ದು ಬೌಲಿಂಗು ಸಖದಾಗಿದೆ, ಬ್ಯಾಟಿಂಗ್ ಅಲ್ಲ ಅಷ್ಟೇ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಪಿನ್ಯಾಲನ್ನು ಸಖತ್ ಬೆಂಕಿ ಫಾರ್ಮ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ಆದ್ರಿಂದ ನನ್ಗೆ KKR ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. KKR ಮ್ಯಾಚ್ ವಿನ್ ಆದ್ರೂ ಸಹ ನಂಗೆ PPKC ಕ್ವಾಲಿಫೈ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಮ ಅನಿಸಿಕೆನ ತಿಳಿಸಿ. ಯಾರು ಕ್ವಾಲಿಫೈ ಆಗ್ತಾರಂತ? RR ಆಗ್ತಾರಲ್ಲ, KKR ಆಗ್ತಾರ, PPKC ಆಗ್ತಾರ ಅಂತ. ಮತ್ತೆ ಸಿಗೋಣ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.